ಎಲ್ಲ ಉಂಟಾಗೋದು ಒಂದು ಮನಸ್ಸಿನ ಕ್ರಿಯೆಯಿಂದ. ಆ ಮನಸ್ಸಿಗೆ ಯಾವುದು ಶಕ್ತಿ ಕೊಡೋದು ಅಂದರೆ ಯೋಚನೆಗಳು ಕೊಡೋದು, ಹಿಂಗೆ ಮಾಡು ಅಂತ ಹೇಳೋದು ಯಾವುದು ಅಂದರೆ ಗುಣಗಳಿರುತ್ತೆ. ಆ ಗುಣಗಳನ್ನ ಬದಲಾವಣೆ ಮಾಡ್ಕೋಬೇಕು ಅಂದರೆ ಒಂದು ನಾವು ಉತ್ತಮವಾದ ಹಾದಿಯಲ್ಲೇ ಹೋಗಬೇಕಾಗತ್ತೆ. ಈಗ ಏನಾಗೋಗುತ್ತೆ ಅಂದರೆ ಈಗ ಎಷ್ಟೋ ಜನಕ್ಕೆ ಮನಸ್ಸಿನಿಂದನೇ ಕಾಯಿಲೆಗಳು ಬರ್ತಾಯಿದೆ ಅನ್ನೋದು ಅವ್ರಿಗೆ ಗೊತ್ತೇ ಇರಲ್ಲ. ಉದಾಹರಣೆ ಅಂದರೆ ಈಗ ವಿಪರೀತ ಯೋಚನೆ ಮಾಡೋದು ಅಂದರೆ ಓವರ್ ಥಿಂಕಿಂಗ್ ಅಂತ ಹೇಳ್ತೀವಿ. ಅದು ಏನಾಗುತ್ತೆ ಅಂದರೆ ಆ ಓವರ್ ಥಿಂಕಿಂಗ್ ಮಾಡಿ 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 ಏನಾಗುತ್ತೆ ಅಂದರೆ ಅವರ ಬುದ್ಧಿ ಸ್ಥಿಮಿತನೇ ಕಳ್ಕೊಂಡು, ಅಂದರೆ ನೋಡಿ ಮನಸ್ಸಿಂದ ಪ್ರಾರಂಭ ಆಗಿ ಬುದ್ಧಿಗೆ ಹೋಗುತ್ತೆ. ಅಂದರೆ ಬುದ್ಧಿನೇ ಮಾಡಿಸೋದು ಇದನ್ನೆಲ್ಲ. ಏನು ಈಗ ದುರ್ಬುದ್ಧಿ ಮತ್ತು ಸದ್ಬುದ್ಧಿ ಅಂತ ಇರುತ್ತಲ್ಲ ಎರಡು. ಈ ಬುದ್ಧಿಗಳು ಏನು ಮಾಡುತ್ತೆ, ಈ ಬುದ್ಧಿಗೆ ಬಾಸ್ ಯಾರು ಅಂದರೆ ಗುಣಗಳು, ಸದ್ಗುಣ ದುರ್ಗುಣ ಇದಿರುತ್ತೆ. ಬುದ್ಧಿ ಏನು ಮಾಡಿಸುತ್ತೆ ಅಂದರೆ ಬುದ್ಧಿ ಕೆಲಸ ಮಾಡಿಸುತ್ತೆ. ಗುಣ ಏನು ಹೇಳುತ್ತೆ, ನೀನು ಇಂಥದ್ದು ಮಾಡು ಅಂತ ಕಮಾಂಡ್ ಮಾಡುತ್ತೆ. ಮನಸ್ಸು ಏನು ಮಾಡೋದು, ಮನಸ್ಸು ಕೆಲಸಗಾರ. ಅಂದರೆ ನಮ್ಮ ಒಂದು